ಕೃಷಿ ತಂತ್ರಜ್ಞಾನ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಾದ ಉಮಾ ಮಹಾದೇವನ್ ಉದ್ಘಾಟಿಸಿದರು. ಈ ವೇಳೆ ಹಲವು ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ರೋಟರಿ ಡಿಸ್ಟ್ರಿಕ್ಟ್ ಜಿಲ್ಲಾ ಗವರ್ನರ್ ಎಲಿಜಬೆತ್ ಚೆರಿಯನ್, ಕೃಷಿ ತಂತ್ರಜ್ಞರ ಸಂಸ್ಥೆ ಕಾರ್ಯದರ್ಶಿ ಜಿಎಸ್ ಯೋಗೇಶ್, ಸಮನ್ವಯ ಟ್ರಸ್ಟ್ ಕಾರ್ಯನಿರ್ವಹಣಾಧಿಕಾರಿ ಸುಮಂಗಲ, ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷ ನಗರದ ಮಹದೇವಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಉಮಾ ಮಹಾದೇವನ್, ವಿಶ್ವಸಂಸ್ಥೆ ಈ ಬಾರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಹಿಳಾ ರೈತರ ವರ್ಷ ಎಂದು ಆಚರಿಸಲು ನಿರ್ಧರಿಸಿದೆ. ಇದು ಮಹಿಳೆಯರು ಮತ್ತಷ್ಟು ಖುಷಿ ಪಡುವ ಸಂಗತಿ. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರ ಸಾಧನೆ, ಕೊಡುಗೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸುವುದು ಅತ್ಯಗತ್ಯವಾಗಿದೆ. ಮಹಿಳೆಯರು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಇತರರಿಗೂ ಉದ್ಯೋಗ ನೀಡುತ್ತಿರುವುದು ಶ್ಲಾಘನೀಯ. ಮಹಿಳೆಯರಿಗೆ ಉದ್ಯೋಗ, ಶಿಕ್ಷಣ ಮತ್ತು ಉದ್ಯಮದಲ್ಲಿ ಮತ್ತಷ್ಟು ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಎಂಪ್ಲಾಯ್ಮೆಂಟ್ನಲ್ಲಿ, ಎಜುಕೇಷನ್ನಲ್ಲಿ, ಶಿಕ್ಷಣದಲ್ಲಿ ಮತ್ತೆ ಎಲ್ಲ ರೀತಿ ಆಂಟರ್ಪ್ರಿನರ್ಶಿಪ್ನಲ್ಲಿ ಈಗ ತಾನೇ ನಾವು ನೋಡಿದೀವಿ ಅಷ್ಟೊಂದು ಮಹಿಳಾ ಆಂಟರ್ಪ್ರಿನರ್ಸ್ ಎಂಟರ್ಪ್ರೈಸ್ PMFME ಲೋನ್ ತಗೊಂಡಿದ್ದಾರೆ, ಮತ್ತೆ ಎಂಟರ್ಪ್ರೈಸ್ ನಡೆಸ್ತಾ ಇದ್ದಾರೆ, ಬೇರೆ ಮಹಿಳೆಯರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು. ಎಲಿಜಬೆತ್ ಚೆರಿಯನ್, ಲಿಂಗ ತಾರತಮ್ಯ ಇಲ್ಲದ ಸಮಾಜ ಎಲ್ಲ ವಲಯಗಳಲ್ಲೂ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮಾತ್ರ ಭಾಗವಹಿಸಿ ನಾವು ಇದನ್ನೆಲ್ಲ ಮಾತಾಡಿ ಇಲ್ಲಿಂದ ಹೊರಬರುವಾಗ ಇದನ್ನು ಮರೆತು ಹೋಗಬಾರ್ದು. ಪ್ರತಿದಿನ ಕೂಡ ಮಹಿಳೆಯರ ದಿನವಾಗಿರ್ಬೇಕು. ಯಾವ ಸಮಾಜದಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನತೆಯಿಂದ ಬಾಳ್ತಾರೋ ಅಂತಹ ಸಮಾಜ ಮಾತ್ರ ಉನ್ನತ ಮಟ್ಟಕ್ಕೆ ಇರುತ್ತಾರೆ ಅಂತ ಹೇಳೋದಕ್ಕೆ ನನಗೆ ಯಾವ ಒಂದು ಇದು ಕೂಡ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ನನಗೆ ದೇವರು ಇನ್ನೊಂದು ಜನ್ಮ ಅಂತ ಕೊಟ್ರೆ ಕರ್ನಾಟಕದ ಮಣ್ಣಲ್ಲಿ ಮತ್ತೊಂದು ಹೆಣ್ಣಾಗೆ ಹುಟ್ಟಬೇಕು ಅಂತ ನಾನು ಇಷ್ಟಪಟ್ಟಿದ್ದೇನೆ. ನಾನು ಕರ್ನಾಟಕದ ಮಣ್ಣಲ್ಲಿದ್ದು ಏನಾದ್ರೂ ಸಾಧಿಸಿದ್ರೆ ಅದು ಕನ್ನಡ ತಾಯಿಗೆ ಮೀಸಲಾಗಿರುವಂತಹ ಒಂದು ಸಾಧನೆ. ಇದೇ ವೇಳೆ ವಿವಿಧ ಮಹಿಳಾ ಉದ್ಯಮಿಗಳು ತಯಾರಿಸಿದ ಖಾದ್ಯಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ನಮ್ದು ಬ್ಯಾಂಗ್ಳೂರ್ ಟೆಂಪಲ್ ಸ್ಟೈಲ್